ಹಲೋ, ನಮಸ್ಕಾರಕ್ಕ. ನಮಸ್ಕಾರನಾ. ನಮ್ಮ ಹೆಸರು ನಾಗವೇಣಿ ಅಂತ. ನಾವು ಶ್ರೀ ಲಕ್ಷ್ಮೀ ಗಾಯತ್ರಿ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ನೀವೆಲ್ಲಿಂದ ಬಂದಿದ್ದೀರಾ? ಬೆಂಗಳೂರಲ್ಲಿ ಯಾವ ಏರಿಯಾ? ನಿಮಗೆ ನಮ್ಮ ದೇವಸ್ಥಾನ ಹೇಗೆ ಗೊತ್ತು? ಈಗ ನಮ್ಗೆ ಗೊತ್ತಿರೋ ನಮ್ಮ ರಿಲೇಟಿವ್ಸ್ ಒಬ್ರು ಬಂದಿದ್ರು. ಇಲ್ಲಿ ಬಂದ್ರೆ ಪರವಾಗಿಲ್ಲ, ಏನಾದ್ರು ಸ್ವಲ್ಪ ಏನು ಜಾಸ್ತಿ ಸಮಸ್ಯೆಗಳು ಫೇಸ್ ಮಾಡ್ತಾ ಇದ್ವಿ. ಏನಾದ್ರು ವ್ಯಾಪಾರ ಮಾಡ್ಬೇಕಂದ್ರೂ, ಮನೆ ಕಟ್ಬೇಕಂದ್ರೂ, ಏನಾದ್ರು ಸ್ಥಳ ತಗೋಬೇಕಂದ್ರೆ, ಏನ್ ಮಾಡ್ಬೇಕಂದ್ರೂ ನಮ್ಗೆ ಏನು ತೋರಿಸ್ತಾ ಇರ್ಲಿಲ್ಲ. ಹಿಂಗೆ ನಮ್ಮ ಫ್ರೆಂಡ್ ಒಬ್ರು, ನಮ್ಮ ರಿಲೇಟಿವ್ಸ್ ಈ ತರ ಸಜೆಷನ್, ಈ ದೇವಸ್ಥಾನಕ್ಕೆ ಹೋಗಿ ಬಂದ್ ನೋಡಿ ಅನುಭವ ಹೆಂಗಿರುತ್ತೆ ಏನಂತ ಹೇಳ್ಬಿಟ್ಟು, ಸರಿ ಅವ್ರು ಹೇಳಿದ್ವು ಅಂತ ಇಲ್ಲಿಗೆ ಬಂದ್ವಿ. ನೀವು ನಿಮ್ ಸಮಸ್ಯೆಗಳು ಸ್ವಾಮಿ ಹತ್ರ ಸ್ವಾಮಿಗಳು ನಿಮ್ಗೆ ಏನ್ ಹೇಳಿದ್ರು? ಸ್ವಾಮಿಗಳು ಅದೇ ಬಂದ್ವಿ, ಫಸ್ಟ್ ಪೂಜೆ ಕೇಳಿದ್ವಿ. ಪೂಜೆ ಕೇಳಿದಾದ್ಮೇಲೆ ಈ ತರ ಅಮ್ಮ ನಿಮ್ ಸಮಸ್ಯೆಗಳು ಈ ತರ ಇದೆ, ಇದೆಲ್ಲ ಹೋಗ್ಬೇಕು ಅಂದ್ರೆ ನೀವು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಅಮಾವಾಸ್ಯೆ ಪೌರ್ಣಮಿ ಪೂಜೆಗೆ ತಪ್ಪದೆ ಬರಬೇಕು. ಕಂಟಿನ್ಯೂಸ್ ಆಗಿ ಒಂದು ವೇಳೆ ತಪ್ಪಿದ್ರೆ ಮತ್ತೆ ಫಸ್ಟ್ ಇಂದ ಮಾಡ್ಬೇಕು ಅಂತ ಹೇಳಿದ್ರು. ನಾವು ಸ್ವಾಮಿಗಳು ಹೇಳಿದ ಪ್ರಕಾರ ಕಂಟಿನ್ಯೂಸ್ ಆಗಿ 3 ತಿಂಗಳು ಬಂದ್ವಿ. ಅದಾದ ನಂತರ 3 ತಿಂಗಳ ಒಳಗಡೆ ನಾವು ಹಿಂಗೆ ಬೋರ್ ಹಾಕ್ಬೇಕು, ನಾವೊಂದು ಜಾಗ ತಗೊಂಡ್ವಿ, ಜಾಗದಲ್ಲಿ ಬೋರ್ ಹಾಕ್ಬೇಕು ಅಂತ ಅನ್ಕೊಂಡ್ವಿ. ಅವಾಗ ಸ್ವಾಮಿಗಳು ಕೇಳಿದ್ರೆ, ಸ್ವಾಮಿ ಹಾಕ್ರಮ್ಮ ಇಷ್ಟು ಅಡಿ, ಒಂದು 1750 ಅಡಿ ಒಳಗಡೆ ಹಾಕಿ ಬೋರು ಅಂತ ಹೇಳಿದ್ರು. ಹಾಗೆ ಮಾಡಿದ್ರ? ಸ್ವಾಮಿಗಳು ಏನ್ ಹೇಳಿದ್ರು ಅದೇ ತರ ಮಾಡಿದ್ವಿ. ಮುಂದೆಯಿಂದ ಚೆನ್ನಾಗಿ ನೀರು ಸಿಕ್ತು. ಸ್ವಾಮಿ ಹೇಳಿದಕ್ಕಿಂತ ಹೆಚ್ಚಾಗೆ ಸಿಕ್ತು ನೀರು. ಓಕೆ, ಒಂದೊಂದೇ ಸ್ವಲ್ಪ ಅನುಕೂಲ ಆಗ್ತಾನೆ ಇದೆ. ಓಕೆ, ಆಮೇಲೆ ಪೂಜೆ ಅಭಿಷೇಕ ಕೂಡ ಮಾಡಿಸಿದ್ವಿ. ನಮ್ಗೆ ತೃಪ್ತಿ ಆಯ್ತು ಇಲ್ಲಿ ಬಂದ್ಮೇಲೆ. ಸೊ ಇನ್ ಮುಂದೆನೂ ಬರ್ಬೇಕು ಅಂತ ಅನ್ಕೊಂಡೇ ಇದ್ದೀನಿ. ಸೊ ಇದೆಲ್ಲ ಆಗೋದ್ರಿಂದ ನಿಮ್ ನಂಬಿಕೆ ಬಂದಿದೆ. ನಂಬಿಕೆ ಇರೋದ್ರಿಂದನೇ ಅಲ್ವಾ ಎಷ್ಟು ಬಂದಿರೋದು. ಥ್ಯಾಂಕ್ ಯು.